ಯಾವುದು ಕೂಡ ನಿಂತು ನೀರೇನಲ್ಲ. ರಾಜಕಾರಣ ಅಂದ ತಕ್ಷಣ ಯಾರೇ ಇರಲಿ ಯಾರೇ ಹೋಗಲಿ ಅದೊಂದು ಹರಿತಾ ಇರುವಂಥ ನೀರಿದ್ದಂತೆ ರಾಜಕಾರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಒಂದು ರೀತಿ ಕ್ಷಿಪಣಿ ಆದಂಥ ಬದಲಾವಣೆಗಳು, ಕ್ಷಿಪಣಿಯಾದಂಥ ರಾಜಕೀಯ ಸನ್ನಿವೇಶಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಕರ್ನಾಟಕ ರಾಜ್ಯದಲ್ಲಿ ಕೂಡ ಅನೇಕ ಮಂದಿ ದಿಗ್ಗಜರನ್ನು ನಾವು ನೋಡಿದ್ದೀವಿ. ನಾವು ವೀರೇಂದ್ರ ಪಾಟೀಲ್ ಅವ್ರನ್ನ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಅವ್ರನ್ನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ರು ಅನ್ನೋಂಥದ್ದು ಕೂಡ ನಮ್ಮ ಗಮನದಲ್ಲಿದೆ. ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವ್ರನ್ನ ಆವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಏರ್ಪೋರ್ಟಲ್ಲಿ ನಿರ್ಧಾರ ತಗೊಂಡು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿನ ಇಳಿಸಂಥ ಸನ್ನಿವೇಶವನ್ನು ಕೂಡ ನಾವು ಕಂಡಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ನಮ್ಮ ದೇವರಾಜ ಅರಸರು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ಕೂಡ ಯಾವ ರೀತಿಯಲ್ಲಿ ನಡ್ಕೊಂಡ್ರು ಅನ್ನೋಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ. ಅನೇಕ ದಿಗ್ಗಜರನ್ನು ನೋಡಿದಂಥ ಟೈಮಲ್ಲಿ ಬಹುಶಃ ಕರ್ನಾಟಕದಲ್ಲಿ ಕೂಡ ಆ ರೀತಿ ಏನನ್ನ ಯಾವ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಅವ್ರದ್ದು ಪರಿಸ್ಥಿತಿ ಅಂದ್ರೆಗಿನ ಏಕನಾಥ್ ಶಿಂದೆ ಅವ್ರದ್ದು ಯಾವ ರೀತಿಯಲ್ಲಿ ಒಂದು ಕ್ಷಿಪಣಿಯಾದಂಥ ಬದಲಾವಣೆಗಳಾಯಿತು, ಆ ರೀತಿಯನ್ನು ಡೆವಲಪ್ಮೆಂಟ್ ಆಗ್ಬೋದು ಅನ್ನೋಂಥದ್ದು ನಮ್ಮೆಲ್ಲರೂ ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ನಮಗೆ ಕಾಣ್ತಾ ಇದೆ. ಹಂಗಾಗಿ ನಾವು ಇವರೆಲ್ಲರನ್ನ ಉದಾಹರಣೆ ನೋಡಿಕೊಂಡು ಇವತ್ತು ರಾಜಕಾರಣದಲ್ಲಿ ಅನೇಕ ಅಂದ್ರೆಗಿನ ಇವತ್ತು ಬಹುಶಃ ಕರ್ನಾಟಕದಲ್ಲಿ ಕೂಡ ಈ ಸಿಂಧಿಯಾ ಫಿನಾಮಿನ ನೋಡಿದಂಥ ಟೈಮಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಸಿಂಧಿಯಾ ಫಿನಾಮಿನ ಆಗ್ಬೋದು ಅನ್ನೋಂಥದ್ದು ಕೂಡ ನಮಗೆಲ್ಲ ರೀತಿಯಲ್ಲಿ ಕೂಡ ಒಂದು ಇಲ್ಲಿ ಜನರು ಒಂದು ರೀತಿ ಅವರು ಕುತೂಹಲದಿಂದ ನೋಡ್ತಾರೆ. ಕಾರಣ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಪರಿಸ್ಥಿತಿಗಳು ಆಗ್ಬೋದು ಅನ್ನೋಂಥದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಯಾವ ರೀತಿಯಲ್ಲಿ ಶಿವಸೇನಾ ಮತ್ತು ಅಜಿತ್ ಪವಾರ್ ಅವರು ಎಲ್ಲರೂ ಕೂಡ ಸೇರಿ ಪುನಃ ಆವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಮಧ್ಯದಲ್ಲಿ ಬಂದು ಆ ಶಿಂದೆ ಫಿನಾಮ ಮಹಾರಾಷ್ಟ್ರದಲ್ಲಿ ಹಂಗೆ ಯಾವ ರೀತಿಯಲ್ಲಿ ಪ್ರಾರಂಭ ಆಯಿತೋ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂದೆ ಫಿನಾಮ ಪ್ರಾರಂಭ ಆಗ್ಬೋದು ಅನ್ನೋಂಥದ್ದು ನಾವೆಲ್ಲರೂ ಕೂಡ ಕಾಣ್ತಾ ಇದ್ವಿ. ದೇವರಾಜ್ ಅರಸು ಮತ್ತೆ ವೀರೇಂದ್ರ ಪಾಟೀಲ್ ಅಂತೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇದೆ. ನಾನು ಯಾರ ಬಗ್ಗೆ ಕೂಡ ಹೇಳಕ್ ಹೋಗಲ್ಲ, ಹೆಸರು ಉಳ್ಕೊಂಡು ನಾನು ಮಾತಾಡಕ್ ಹೋಗಲ್ಲ. ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಏನು ಮಹಾರಾಷ್ಟ್ರದಲ್ಲಿ ಯಾವ ರೀತಿಯಲ್ಲಿ ಶಿಂಧೆಯ ಫಿನಾಮಿನ ಆಯಿತೋ ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಇನ್ನೊಂದು ಶಿಂಧೆ ಫಿನಾಮಿನ ಆಗುತ್ತೆ ಅನ್ನೋಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ವಾತಾವರಣ ಬಂದಿದೆ ಅಂತ ಆ ವಾತಾವರಣ ನಾನು ಬಹುಶಃ ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ ಮಾಧ್ಯಮಗಳಲ್ಲಿ. ಕರ್ನಾಟಕದಲ್ಲಿ ಎಲ್ಲಿ ಕೂಡ ಒಂದು ಅಭಿವೃದ್ಧಿ ಕೆಲಸಗಳು ಕಾಣ್ತಾ ಇಲ್ಲ. ಇವತ್ತು ರಾಜಕಾರಣ ಅಂದ ತಕ್ಷಣವೇ ಅವರವರು ಸ್ವಾರ್ಥಕ್ಕೋಸ್ಕರವಾಗಿ ಅವರು ಏನೇನೋ ಆಶ್ವಾಸನೆಗಳನ್ನು ಕೊಟ್ಕೊಂಡು ಇವತ್ತು ಅವರು ರಾಜಕೀಯ ಪೊಲಿಟಿಕಲ್ ಪಾರ್ಟೀಸಲ್ಲಿ ನಾವು ಇಷ್ಟು ದಿನಗಳ ಕಾಲ ನಾವಿರಬೇಕಂದ್ರೆ ಅವರು ಏನೋ ಪೊಲಿಟಿಕಲ್ ಆಗಿ ಅವ್ರ ಪಾರ್ಟಿಯಲ್ಲಿದ್ದಂಥ ಆಂತರಿಕ ವಿಚಾರವನ್ನು ನಾವು ಯಾವುದೇ ರೀತಿಯಲ್ಲಿ ಬಹಿರಂಗಪಡಿಸೋಕೆ ಹೋಗಲ್ಲ. ಅವರ ಆಂತರಿಕ ಪರಿಸ್ಥಿತಿ ಏನೇ ಇರಲಿ, ಆದರೆ ರಾಜ್ಯದಲ್ಲಿದ್ದಂಥ ಜನರಿಗೆ ಒಂದು ಸುಶಾಂತಿ ಅಂದರೆ ಶಾಂತಿಯಿಂದ ಇರಬೇಕು, ಅಭಿವೃದ್ಧಿ ಆಗಬೇಕು ಅನ್ನೋಂಥ ವಿಚಾರ ಬಂದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ಜನರಿಗೆ ನೋವು ಆಗ್ತಾ ಇದೆ. ಹಂಗಾಗಿ ಕರ್ನಾಟಕದಲ್ಲಿ ಕೂಡ ಶಿಂಧೆ ಫಿನಾಮ ಪ್ರಾರಂಭ ಆಗುತ್ತೆ ಅನ್ನೋಂಥ ನಮ್ಮೆಲ್ಲರಲ್ಲೂ ಕೂಡ ಕಾಣ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಕೂಡ ನೋಡ್ತೀವಿ. ನಿಮ್ಮ ಇವತ್ತು ನಡೀತಾ ಇರುವಂಥ ಆಡಳಿತ ಪಕ್ಷದಲ್ಲಿ ಯಾರು ಶಿಂಧೆ ಫಿನಾಮಿನ ಆಗ್ತಾನೆ ಅನ್ನೋಂಥ ನೀವೇ ಕಾದು ನೋಡಬೇಕು. ಕಾಂಗ್ರೆಸ್ಸೇತರ ಪಕ್ಷಕ್ಕೆ ತಮ್ಮ ಬಿಜೆಪಿಯ ಬೆಂಬಲ ಯಾವಾಗಲೂ ಇರುತ್ತಾ ಕಾಂಗ್ರೆಸ್ಸೇತರ ಸರ್ಕಾರಗಳಿಗೆ? ನೋಡೋಣ. ಆಗಿನ ಪರಿಸ್ಥಿತಿಯಲ್ಲಿ ಅವತ್ತು ಮಹಾರಾಷ್ಟ್ರದಲ್ಲಿ ಏನಾಯ್ತು, ಕಾಂಗ್ರೆಸ್ಸು, ಶಿವಸೇನಾ, ಶರದ್ ಪವಾರ್ ಅವರು ಮತ್ತು ಬೇರೆ ಎಲ್ಲರೂ ಕಟ್ಕೊಂಡು ಮಹಾರಾಷ್ಟ್ರದಲ್ಲಿ ಸರ್ಕಾರ ಮಾಡ್ತಾ ಇದ್ರು. ಆವತ್ತಿನ ಸಂದರ್ಭದಲ್ಲಿ ಶಿಂದೆ ಅವರು ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂಥವರೇ ಅಲ್ಲ, ಅವ್ರ ಪಾರ್ಟಿಯಲ್ಲಿದ್ದಂಥವ್ರು ಹೊರಗಡೆ ಬಂದು ಒಂದು ಶಿಂಧಿಯಾ ಫಿನಾಮಿನ ಯಾವ ರೀತಿಯಲ್ಲಿ ಪ್ರಾರಂಭ ಆಗಿ BJP ಯಾವ ರೀತಿಯಲ್ಲಿ ಬೆಂಬಲ ಕೊಡ್ತೋ ಅದೆಲ್ಲವನ್ನು ಕೂಡ ನೋಡಿದ್ರಿ. ನಾನೇನು ಹೇಳೋದು ಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವು ಏನಾಗಬೇಕನ್ನಂತ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ತಗೊಂತಾರೆ.